ನಮಸ್ಕಾರ ಎಲ್ರಿಗೂ. ಹಿಂದಿನ ವಿಡಿಯೋದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳ ಅಂದ್ರೇನು, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಯಾವ್ಯಾವು ಮತ್ತು ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಒಂದಿಷ್ಟು ಎಕ್ಸಾಂಪಲ್ಸನ್ನು ನಾವು ನೋಡಿದ್ವಿ. ಇವತ್ತಿನ ವಿಡಿಯೋದೊಳಗೆ ನಾವು ಭಾಗಲಬ್ಧ ಸಂಖ್ಯೆಗಳದ್ರ ಮೇಲಿನ ಅಭ್ಯಾಸ 1.1 ನೋಡೋಣ್ರಿ. ಇಲ್ಲಿ ಫಸ್ಟ್ ಕ್ವಶನ್, ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ. ಕ್ವಶನ್ ಏನೈತಿ ಅಂದ್ರೆ, ಫಸ್ಟ್ ಕ್ವಶನ್, -4/5 × 1 ಈಸ್ ಈಕ್ವಲ್ ಟು 1 × -4/5 ಈಸ್ ಈಕ್ವಲ್ ಟು -4/5. ಇಲ್ಲಿ ಬಳಸಲಾಗಿರುವಂತಹ ಗುಣಲಕ್ಷಣ ಯಾವುದು ಅಂತಂದ್ರೆ, ಇದು ಗುಣಾಕಾರದ ಅನನ್ಯತಾಂಶ ನಿಯಮ. ಅಂದ್ರೆ ನಾವೀಗ -4/5 × 1 ಐತಿ, ಈ 1ನಿಂದ ನಾವು ಯಾವುದೇ ಸಂಖ್ಯೆಗೆ ಇಂಟು ಮಾಡಿತ್ತಂದ್ರೆ ನಮಗೆ ಬರೋ ಆನ್ಸರ್ ಏನಾಗಿರ್ತೈತಿ, ಅದೇ ಸಂಖ್ಯೆನ ಆಗಿರ್ತೈತಿ. ಹಾಗಾಗಿ ಇಲ್ಲೇ ಏನಂದ್ರೆ ಇದು ಗುಣಾಕಾರದ ಅನನ್ಯತಾಂಶ. ಇದು ಗುಣಾಕಾರದ ಅನನ್ಯತಾಂಶ ನಿಯಮ. ನೆಕ್ಸ್ಟ್ ಕ್ವಶನ್, -13/17 × -2/7 ಈಸ್ ಈಕ್ವಲ್ ಟು -2/7 × -13/17. ಇದು ಯಾವ್ದು ಹೇಳ್ತೈತಿ ಅಂದರೆ, ಇಲ್ಲೇ ಇಂಟರ್ಚೇಂಜ್ ಆಗ್ಯಾವ. ಇಲ್ಲೇ ಇದು ಎ ಅನ್ಕನಂದ್ರೆ ಇದು ಬಿ. ಇಲ್ಲಿ ಬಿ ಇದ್ದಿದ್ದು ಫಸ್ಟಿಗೆ ಬಂದೈತಿ, ಆಮೇಲೆ ಎ ಇದ್ದಿದ್ದು ಆಮೇಲೆ ಬಂದೈತಿ. ಇಲ್ಲಿ ಯಾವ್ದು ಹೇಳ್ಬೋದಂದ್ರೆ ನಾವು ಪರಿವರ್ತನಾ ನಿಯಮ. ಅಂದರೆ ಎ × ಬಿ ಈಸ್ ಈಕ್ವಲ್ ಟು ಬಿ × ಎ. ಇದು ಏನಂದ್ರೆ ಇದು ಪರಿವರ್ತನಾ ನಿಯಮನ ಹೇಳ್ತೈತಿ. ಹಾಗಾಗಿ ಇಲ್ಲೇ ಇದು ಯಾವುದಂದ್ರೆ ಇದು ಗುಣಾಕಾರದ ಪರಿವರ್ತನಾ ನಿಯಮ. ನೆಕ್ಸ್ಟ್ ಕ್ವಶನ್, ಇಲ್ಲೇ -19/29 × 29/-19 ಈಸ್ ಈಕ್ವಲ್ ಟು 1. ಇದು ಯಾವುದು ಹೇಳ್ತೈತೆ ಅಂದರೆ ಇದು ಗುಣಾಕಾರದ ವಿಲೋಮ. ಅಂದರೆ ಇಲ್ಲೇ -19/29 × 29 ಇಲ್ಲಿ ಅಂಶ ಛೇದ, ಇಲ್ಲಿ ಅಂಶ ಛೇದ ಇದ್ದಿದ್ದು ಇಲ್ಲೇ ಇದು ಛೇದ ಇದ್ದಿದ್ದು ಮೇಲೆ ಬಂದೈತಿ, ಅಂಶ ಇದ್ದಿದ್ದು ಕೆಳಗೆ ಬಂದೈತಿ. ಹಾಗಾಗಿ ಇದೇನದು ಗುಣಾಕಾರದ ವಿಲೋಮ ಅಂತ ಹೇಳ್ಬೋದು ನಾವು ಇದನ್ನ. ಇದ್ಯಾವುದು ಗುಣಾಕಾರದ ವಿಲೋಮ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ನೆಕ್ಸ್ಟ್ ಎರಡನೇ ಕ್ವಶನ್, 1/3 × 6 × 4/3 ಅನ್ನು ನಾವು 1/3 × 6 × 4/3 ಎಂದು ಬರೆಯಲು ನಾವು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗೈತಿ? ಹೌದಾ, ಇದು ಯಾವ ಗುಣಲಕ್ಷಣದಿಂದ ಅಂತಂದ್ರೆ ಗುಣಾಕಾರದ ಸಹವರ್ತನೀಯ ನಿಯಮ. ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಸಹವರ್ತನೀಯ ನಿಯಮ. ಇದು ಹಿಂಗೆ ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಸಹವರ್ತನೀಯ ನಿಯಮದಿಂದ ನಾವು ಇವನ್ನ ಗುಂಪುಗಳನ್ನಾಗಿ ಮಾಡಿ ಬೇರೆ ಇಲ್ಲೇ 6 × 4/3 ಅನ್ನೋದು ಗುಂಪು ಮಾಡೀವಿ, ಇಲ್ಲೇ 1/3 × 6 ಅನ್ನೋದನ್ನು ಗುಂಪು ಮಾಡೀವಿ. ಇದನ್ನು ನಾವು ಗುಣಾಕಾರದ ಸಹವರ್ತನೀಯ ನಿಯಮದಿಂದ ನಾವು ಈ ಟೈಪ್ ಬರಿಬೋದು. ನೆಕ್ಸ್ಟ್ ಥರ್ಡ್ ಕ್ವಶನ್, ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಏನಾಗಿರ್ತೈತಿ? ಈಗ a/b × b/ ಇಲ್ಲ c/d
C/D. ಇವುಗಳ ಗುಣಲಬ್ಧ ಏನಾಗಿರ್ತೈತಿ ಅಂದ್ರೆ AC/BD. ಹಾಗಾಗಿ ಇಲ್ಲೇನು ಮತ್ತು ಏನು ಭಾಗಲಬ್ಧ ಸಂಖ್ಯೆನ ಆಕತಿ ಅದು. ಹಾಗಾಗಿ ಭಾಗಲಬ್ಧ ಸಂಖ್ಯೆ ಏನು ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಏನಾಗಿರ್ತೈತಿ ಭಾಗಲಬ್ಧ ಸಂಖ್ಯೆನ ಆಗಿರ್ತೈತಿ. ಇದಿಷ್ಟು ಅಭ್ಯಾಸ 1.1 ಆನ್ಸರ್ಗಳು. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೇರಿ. ಇನ್ನೂ ಯಾವ ಟೈಪು ವಿಡಿಯೋ ಮಾಡ್ಬೋದಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು.